ಈ ಸಲ ಬಸವ ಜಯಂತಿ ಇಲ್ಲ ಅಕ್ಷಯ ತೃತೀಯಕ್ಕ ಹೈರಾಣ ಆಗಲ್ದೇನೆ ಹೋಳಿಗೆ ಮಾಡ್ಬೇಕಂತ ಅನ್ಕೊಂಡಿರೇನ್ರಿ. ಹಂಗಾದ್ರೆ ನೋಡ್ರಿ, ಇಲ್ಲಿ ಶ್ರೀ ವಿಜಯ ಅವ್ರದ್ದು ರೋಟಿ ಪ್ರೆಸ್ ಮೇಕರ್ನಾಗ ಈ ಹೋಳಿಗೆ ಮಾಡೋದು ಎಷ್ಟು ಸರಳದ ಅಂತ ತೋರಿಸ್ತೀನಿ ರೀ. ಇದ್ರ ಸರಿನೇ 2 ಬಟರ್ ಪೇಪರ್ನು ಅವರೇ ಕೊಟ್ಟಿರ್ತಾರ್ರಿ. ಏನಿಲ್ರಿ, ಹಿಂಗೆ ಸ್ವಲ್ಪ ಎಣ್ಣೆ ಒರೆಸಿ ಕಣಕದಾಗ ಹೂರುಣ್ ತುಂಬಿ ಇದ್ರಾಗಿಟ್ಟು ಒತ್ತದರ ಆಯ್ತ್ರಿ. ಝಟ್ಪಟ್ ಅಂತ ನಮ್ಮ ಹೋಳಿಗೆ ಇಲ್ಲಿ ರೆಡಿ ಆಗಿಬಿಡ್ತದ್ರಿ. ಈಗ ಹೋಳಿಗೆ ಯಾರಿಗೆ ಲಾಟಿಸ್ಲಕ್ಕೆ ಬರಲ್ಲಲ್ರಿ, ಅವ್ರಿಗಂತೂ ಭಾರಿ ಅಂದ್ರೆ ಭಾರಿ ಕೆಲ್ಸಕ್ಕೆ ಬರ್ತದ್ರಿ. ನೋಡ್ರಿ, ತೋರಿಸ್ತೀನಂತ ಏನು ಗುಂಡಕ್ಕೆ ಹೋಳಿಗೆ ರೆಡಿ ಆಗ್ಯದಂತ. ಮತ್ತು ಹೂರುಣ್ಣು ಸ್ವಲ್ಪನೂ ಹೊರಗೆ ಬಂದಿಲ್ರಿ. ಈ ವರ್ಕಿಂಗ್ ವುಮೆನ್ ಇರಲಿರಿ ಇಲ್ಲ ಹೊಸದಾಗಿ ಮದ್ವೆ ಆದವ್ರಿಗಂತೂ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತದ್ರಿ. ಹಬ್ಬ ಹುಣ್ಣಿಗೆಲ್ಲ ಹೋಳಿಗೆ ಮಾಡೋಣಬೋದ್ರಿ. ಇನ್ನು ಮುಂದೆ ಯಾರಿಗೆ ರೊಟ್ಟಿ ಮಾಡ್ಲಿಕ್ಕೆ ಬರಲ್ಲಲ್ರಿ, ಈಗ ಬ್ಯಾಕ್ ಪೇನು ಶೋಲ್ಡರ್ ಪೇನು ಇದ್ದವರು ಇಲ್ಲ ಈ ಡಯಾಬಿಟಿಕ್ ಇದ್ದವ್ರನ್ನು ರೊಟ್ಟಿ ಮಾಡಿ ಉಣ್ಲೇಬೇಕಂದ್ರೆ ನೋಡ್ರಿ, ರೊಟ್ಟಿ ಮಾಡೋದು ಎಷ್ಟು ಸರಳದ ಅಂತ. ಅಷ್ಟೇ ನಾವು ಈಗ ಬಡದ ರೊಟ್ಟಿ ಮಾಡ್ತೇವಲ್ರಿ, ಆ ರೊಟ್ಟಿಗೆ ಈ ರೊಟ್ಟಿಗೆ ಸ್ವಲ್ಪ ಟೇಸ್ಟ್ನಾಗ ಡಿಫ್ರೆನ್ಸ್ ಬರ್ತದ್ರಿ. ಯಾಕಂದ್ರೆ ಇಲ್ಲಿ ನಾವು ಎಣ್ಣೆ ಹಚ್ಚಿರ್ತೇವಲ್ರಿ, ಅದಕ್ಕೆ ರೀ. ಬರೀ ಹೋಳಿಗೆ ರೊಟ್ಟಿ ಯಾಕ್ರಿ, ಥಾಲಿಪೇಟು, ಆಲೂ ಪರೋಟ, ನಿಪ್ಪಟ್ಟು, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ನಮ್ನಿ ಹಪ್ಪಳಗಳೆಲ್ಲ ಮಾಡ್ತೇವಲ್ರಿ, ಎಲ್ಲ ಸರಳಾಗಿ ಮಾಡಿ ತೆಗಿಬೋದ್ರಿ. ಮತ್ತು ಅಷ್ಟೇ ಝಟ್ಪಟ್ ಅಂತನೂ ರೆಡಿ ಆಗಿಬಿಡ್ತಾವ್ರಿ. ಭಾರಿ ಕೆಲ್ಸಕ್ಕೆ ಬರೋ ಪ್ರಾಡಕ್ಟ್ ಅದಲ್ರಿ. ನಿಮಗೂ ಈ ಪ್ರಾಡಕ್ಟ್ನಾಗ ಇಂಟ್ರೆಸ್ಟ್ ಇತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಮತ್ತು ಆರ್ಡರ್ ಪ್ಲೇಸ್ ಮಾಡಿರಿ.